ಹಲೋ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ನಾನು ಇವತ್ತು ನಿಮಗೆ ಒಂದು ರೆಸಿಪಿ ಹೇಳ್ಕೊಡ್ತೀನಿ. ಅದೇನಪ್ಪ ಅಂತಂದರೆ ಟೊಮೊಟೊ ಚಟ್ನಿ ಮಾಡೋದು. ಟೊಮೊಟೊ ಚಟ್ನಿ ಯಾವ ರೀತಿ ಮಾಡೋದು ಅಂತಂದರೆ, ನೋಡಿ ನಾನು ಇವತ್ತು ನಿಮಗೆ ವೆರೈಟಿಯಾಗಿ ಟೊಮೊಟೊ ಚಟ್ನಿ ಎಲ್ಲರೂ ಮಾಡ್ತಾರೆ. ಆದರೆ ನಾನು ಇವತ್ತು ನಿಮಗೆ ಬೇರೆ ಥರ ಮಾಡೋದನ್ನು ತೋರಿಸ್ಕೊಡ್ತೀನಿ. ಫಸ್ಟು ನಾನಿಲ್ಲಿ ಒಂದು 5 ಟೊಮೊಟೊ ತೊಳೆದ್ಬಿಟ್ಟು ಸಣ್ಣಗೆ ಹೆಚ್ಚಿಟ್ಕೊಂಡಿದ್ದೀನಿ. ಸಣ್ಣಗೆ ಅಂದರೆ ತೀರಾ ಸಣ್ಣ ಇಲ್ಲ, ಮೀಡಿಯಮ್ ಹೆಚ್ಚಿಟ್ಕೊಂಡಿದ್ದೀನಿ. ಮತ್ತು ಒಂದು ಹಿಡಿ ಕಡಲೆ ಬೀಜ ತೊಗೊಂಡಿದ್ದೀನಿ. ಮತ್ತೆ ಇದು ಮೆಣಸಿನ್ಕಾಯ್ದು, ಇದು ಬ್ಯಾಡಗಿ ಮೆಣಸಿನ್ಕಾಯಿ. ಟೊಮೊಟೊಗೆ ಖಾರ ಎಷ್ಟು ಬೇಕೋ ಅಷ್ಟು ಮಾತ್ರ ತೊಗೊಂಡಿದ್ದೀನಿ. 5 ಟೊಮೊಟೊಗೆ ಅಂತಂದರೆ ನಾನು ಒಂದು 8ರಿಂದ ಒಂದು 10 ಮೆಣಸಿನ್ಕಾಯಿ, ಬರೀ ಬ್ಯಾಡಗಿ ಮೆಣಸಿನ್ಕಾಯಿ ಮಾತ್ರ ತೊಗೊಂಡಿದ್ದೀನಿ ಅಷ್ಟೇ. ಆಮೇಲೆ ಒಂದು 3/4 ಸ್ಪೂನು ಮೆಂತ್ಯ ತೊಗೊಂಡಿದ್ದೀನಿ. ಆಮೇಲೆ ಇದು 1.5 ಸ್ಪೂನಷ್ಟು ಧನಿಯಾ ತೊಗೊಂಡಿದ್ದೀನಿ. ಜೀರಿಗೆ ಮಾತ್ರ ಒಂದು 2 ಸ್ಪೂನ್ ತೊಗೊಂಡಿದ್ದೀನಿ. ಯಾಕೆಂತಂದರೆ ಜೀರಿಗೆ ಚೆನ್ನಾಗಿ ಬಿದ್ದರೆ ಟೊಮೊಟೊ ಚಟ್ನಿಗೆ ತುಂಬ ರುಚಿಯಾಗಿರುತ್ತೆ. ಅದಕ್ಕೋಸ್ಕರ ನಾನೇನು ಮಾಡಿದ್ದೀನಿ, ಎಲ್ಲ ಐಟಮ್ಸ್ಗಿಂತ ಈ ಜೀರಿಗೆನ ಒಂದು ಸ್ವಲ್ಪ ಜಾಸ್ತಿ ತೊಗೊಂಡಿದ್ದೀನಿ. ಈಗ ಬಾಣಲಿ ಇಟ್ಕೊಂಡಿದ್ದೀನಿ. ಈಗ ಒಂದೊಂದೇ ಪದಾರ್ಥನ ಹುರ್ಕೊಳ್ಳೋಣ. ಈಗ ಮೆಂತ್ಯ ಹಾಕ್ಕೊಂಡಿದ್ದೀನಿ, ಮೆಂತ್ಯ ಹುರಿತೀನಿ ನೋಡಿ. ಎಲ್ಲನೂ ಅಷ್ಟೇ, ಎಲ್ಲ ಪದಾರ್ಥನೂ ಸ್ವಲ್ಪ ಕೆಂಪಗಾಗೋವರೆಗೂ ಮೆಂತ್ಯ ಸ್ವಲ್ಪ ಗಮ್ ಅನ್ನೋ ಥರ ಹುರ್ಕೊಳ್ಳೋವರೆಗೂ ಸಾಕು. ಸ್ವಲ್ಪ ಕೆಂಪಗಾದರೆ, ಕಂದು ಬಣ್ಣ ಬಂದರೆ ಸಾಕು. ಮೆಂತ್ಯ ಜಾಸ್ತಿ ಹುರ್ಕೊಳ್ಳೋದು ಬೇಡ. ಸ್ವಲ್ಪ ಗಮ್ಮಂತ ವಾಸನೆ ಬರುತ್ತಲ್ಲ, ಅಲ್ಲಿವರೆಗೂ ಹುರ್ಕೊಂಡ್ರೆ ಸಾಕು, ಚೆನ್ನಾಗಿರುತ್ತೆ. ಜಾಸ್ತಿ ಹುರ್ಕೊಂಡ್ರೆ ಚೆನ್ನಾಗಿರಲ್ಲ, ಸೀದ ವಾಸನೆ ಬರುತ್ತೆ. ಅದಕ್ಕೆ ಸ್ವಲ್ಪ ಕೆಂಪಗಾಗೋವರೆಗೂ ಸಣ್ಣ ಊರಿನಲ್ಲಿ ಹುರ್ಕೊಳ್ಳೋಣ. ನೋಡಿ, ಮೆಂತ್ಯ ಆಗಿದೆ. ಈಗ ಧನಿಯಾ ಹುರ್ಕೊಳ್ಳೋಣ. ಇದು ತುಂಬ ಟೇಸ್ಟಾಗಿ ಬರುತ್ತೆ ಟೊಮೊಟೊ ಚಟ್ನಿ. ಒಂದ್ಸರಿ ನೀವು ಮಾಡಿ ನೋಡಿ ಫ್ರೆಂಡ್ಸ್, ತುಂಬ ಚೆನ್ನಾಗಿ ಬರುತ್ತೆ. ಇದೆಲ್ಲ ಹಾಕಿದ್ರೆ ಗಮ್ಮಂತ ತುಂಬ ಚೆನ್ನಾಗಿರುತ್ತೆ. ಇವಾಗ ಜೀರಿಗೆ ಹಾಕ್ಕೊಳ್ಳೋಣ. ಎಲ್ಲನೂ ಅಷ್ಟೇ, ಎಲ್ಲ ಪದಾರ್ಥನೂ ಗಮ್ಮಂತ ಹುರ್ಕೊಂಡ್ರೆ, ಸ್ವಲ್ಪ ಕಂದು ಬಣ್ಣ ಬರೋವರೆಗೂ ಹುರ್ಕೊಂಡ್ರೆ ಸಾಕು, ಚೆನ್ನಾಗಿರುತ್ತೆ. ಅಷ್ಟೊತ್ತಿಗೆ ಕಂದು ಬಣ್ಣ ಬರೋಷ್ಟೊತ್ತಿಗೆ ವಾಸನೆನೂ ಚೆನ್ನಾಗಿ ಗಮ್ಮಂತ ಬರ್ತಾ ಇರುತ್ತೆ. ಅಲ್ಲಿವರೆಗೂ ಹುರ್ಕೊಂಡ್ರೆ ಸಾಕು. ನೋಡಿ, ಈಗ ಜೀರಿಗೆನೂ ಆಗಿದೆ. ಈಗ ಕಡಲೆ ಬೀಜ ಹುರ್ಕೊಳ್ಳೋಣ. ಫ್ರೆಂಡ್ಸ್, ಕಡಲೆ ಬೀಜ ಏನಕ್ಕೆ ಹಾಕ್ತೀವಿ ಅಂತಂದರೆ ಚಟ್ನಿ ಗಟ್ಟಿ ಬರಲಿ ಅಂತ ಅಂದ್ಬಿಟ್ಟು ಕಡಲೆ ಬೀಜ ಹಾಕ್ಕೊಳ್ಳೋದು. ಕಡಲೆ ಬೀಜ ಚೆನ್ನಾಗಿ ಹುರ್ಕೊಂಡು ಅದನ್ನು ಕೂಡ ಸೇರಿಸ್ಕೊಳ್ಳೋಣ. ಕಡಲೆ ಬೀಜ ಹಾಕಿದ್ರೆ ಟೇಸ್ಟು ಚೆನ್ನಾಗಿರುತ್ತೆ, ಮತ್ತು ಚಟ್ನಿ ಕೂಡ ಅಷ್ಟೇ ಸ್ವಲ್ಪ ಗಟ್ಟಿ ಬರುತ್ತೆ ಚೆನ್ನಾಗಿ. ಫ್ರೆಂಡ್ಸ್, ಇವಾಗ
ಒಂದು ಅರ್ಧ ಸ್ಪೂನು ಎಣ್ಣೆ ಹಾಕ್ಕೊಂಡು ಮೆಣಸಿನ್ಕಾಯಿ ಹುರ್ಕೊಳ್ಳೋಣ. ಅರ್ಧ ಸ್ಪೂನ್ ಹಾಕ್ಕೊಂಡ್ರೆ ಸಾಕು, ಜಾಸ್ತಿ ಬೇಡ. ಮೆಣಸಿನ್ಕಾಯಿ ಅಷ್ಟೇ, ಜಾಸ್ತಿ ಹುರ್ಕೊಳ್ಳೋದು ಬೇಡ. ಸುಮ್ಮನೆ ಬಾಣಲಿನಲ್ಲಿ ಸುಮ್ಮನೆ ಒಂದು 2 ನಿಮಿಷ ಹಂಗೆ ಅಂದ್ಕೊಂಡ್ರೆ ಸಾಕು. ಇದು ಮೆಣಸಿನ್ಕಾಯಿ ಅಷ್ಟೇ, ಜಾಸ್ತಿ ಸೀದೋದ್ರೆ ಚೆನ್ನಾಗಿರಲ್ಲ. ಒಂದು 2 ನಿಮಿಷಕ್ಕೆ ಬಾಣಲಿ ಬಿಸಿ ಇರುತ್ತಲ್ಲ, ಒಂದು 2 ನಿಮಿಷಕ್ಕೆ ಮೆಣಸಿನ್ಕಾಯಿ ಚೆನ್ನಾಗಿ ಆಗೋಗುತ್ತೆ, ಗಮ್ಮಂತ ವಾಸನೆ ಬಂದ್ಬಿಡುತ್ತೆ. ಅದಕ್ಕೆ ಮೆಣಸಿನ್ಕಾಯಿ ಜಾಸ್ತಿ ಹುರ್ಕೊಳ್ಳೋದು ಬೇಡ, ಒಂದು 2 ನಿಮಿಷ ಹುರ್ಕೊಂಡ್ರೆ ಸಾಕು. ನೋಡಿ ಆಯ್ತು, ಎಲ್ಲ ಪದಾರ್ಥ ಹುರ್ಕೊಂಡಿದ್ದಾಯ್ತು. ಇವಾಗ ಒಂದು 2 ಸ್ಪೂನು ಎಣ್ಣೆ ಹಾಕ್ಕೊಳ್ಳೋಣ ಬಾಣಲಿಗೆ. ಒಂದು 2 ಸ್ಪೂನು ಎಣ್ಣೆ ಹಾಕ್ಕೊಳ್ಳೋಣ ಚೆನ್ನಾಗಿ. ಎಣ್ಣೆ ಹಾಕ್ಕೊಂಡು ಎಣ್ಣೆ ಕಾದಿದ್ದಾದ್ಮೇಲೆ ನೋಡಿ ಎಣ್ಣೆ ಕಾದಿದೆ. ಈಗ ಟೊಮೊಟೊ ಹಾಕ್ಕೊತೀನಿ. ಈ ಟೊಮೊಟೊನ ಚೆನ್ನಾಗಿ ಬೇಯಿಸ್ಕೋಬೇಕು. ಯಾವ ರೀತಿ ಬೇಯಿಸ್ಕೋಬೇಕು ಅಂದರೆ ಸಿಪ್ಪೆ ಎಲ್ಲ ಬಿಟ್ಕೊಂಡ್ಬಿಡ್ಬೇಕು, ಆ ಥರ ಬೇಯಿಸ್ಕೋಬೇಕು. ಈ ಟೊಮೊಟೊನೂ ಅಷ್ಟೇ ಫ್ರೆಂಡ್ಸ್, ಚೆನ್ನಾಗಿ ಹಣ್ಣಾಗಿರೋಂಥ ಟೊಮೊಟೊ ತಗೋಬೇಕು. ಇದು ಟೊಮೊಟೊ ಬೇಯಬೇಕಾದ್ರೆ ನೀರು ಹಾಕ್ಕೋಬಾರ್ದು. ಯಾಕೆಂತಂದರೆ ಟೊಮೊಟೊ ಒಳಗೇನೆ ನೀರಿನ ಅಂಶ ಇರುತ್ತಲ್ವಾ, ಅದಕ್ಕೋಸ್ಕರ ಯಾವುದೇ ಕಾರಣಕ್ಕೂ ಇದು ನೀರು ಹಾಕ್ಕೊಂಡ್ರೆ ಏನು ಗೊತ್ತಾ, ಚಟ್ನಿ ಕೆಟ್ಟೋಗ್ಬಿಡುತ್ತೆ, ಚೆನ್ನಾಗಿ ಬರಲ್ಲ. ಅದಕ್ಕೆ ಚೆನ್ನಾಗಿ ಎಣ್ಣೆ ಒಳಗೇನೆ ಚೆನ್ನಾಗಿ ಬೆಂದೋಗ್ಬಿಡ್ಬೇಕು ಟೊಮೊಟೊ. ಯಾವ ರೀತಿ ಬೇಯಬೇಕು ಅಂದರೆ ಚೆನ್ನಾಗಿ ಸಿಪ್ಪೆ ಬಿಡಬೇಕು. ಟೊಮೊಟೊ ಚೆನ್ನಾಗಿ ಸಿಪ್ಪೆ ಬಿಟ್ಕೊಂಡ್ಬಿಟ್ಟು ಚೆನ್ನಾಗಿ ಅದರಲ್ಲೇನೆ ಬೆಂದ್ಬಿಟ್ಟು ಚೆನ್ನಾಗಿ ಮೆತ್ತಗಾಗಿ ಬಿಡಬೇಕು. ಆವಾಗ ಏನು ಅಂತಂದರೆ ಟೊಮೊಟೊ ಚೆನ್ನಾಗಿ ಬೆಂದಿದೆ ಅಂತ ನಮಗೆ ಗೊತ್ತಾಗುತ್ತೆ. ಚೆನ್ನಾಗಿ ಬೆಂದಿದ್ದಾದ್ಮೇಲೆ ಸಿಪ್ಪೆ ಎಲ್ಲ ಬಿಟ್ಕೊಂಡ್ಮೇಲೆ ಸ್ವಲ್ಪ ತಣ್ಣಗಾಗೋದಕ್ಕೆ ಬಿಡಬೇಕು. ನೋಡಿ ಫ್ರೆಂಡ್ಸ್, ಈಗ ಟೊಮೊಟೊ ಚೆನ್ನಾಗಿ ಬೆಂದೋಗಿದೆ ನೋಡಿ, ಸಿಪ್ಪೆ ಬಿಟ್ಕೊತಾ ಇದೆ, ಚೆನ್ನಾಗಿ ಬೆಂದಿದೆ. ಇವಾಗ ಈ ಥರ ಚೆನ್ನಾಗಿ ಟೊಮೊಟೊನ ಬೇಯಿಸ್ಕೋಬೇಕು. ಯಾವುದೇ ಕಾರಣಕ್ಕೂ ಇದಕ್ಕೆ ನೀರು ಹಾಕಲೇಬಾರ್ದು. ನೋಡ್ರಿ ಎಷ್ಟೊಂದು ಟೊಮೊಟೊ ಇತ್ತಲ್ಲ, ಬೆಂದಿದ ತಕ್ಷಣ ನೋಡ್ರಿ ಎಷ್ಟಾಯಿತು ಅಂತ, ಸ್ವಲ್ಪನೇ ಆಗುತ್ತೆ. ಅದು ಚೆನ್ನಾಗಿ ಬೆಂದೋಗ್ಬಿಟ್ರೆ ಇಷ್ಟಾಗುತ್ತೆ ನೋಡಿ. ಚೆನ್ನಾಗಿ ಸಿಪ್ಪೆ ಬಿಟ್ಕೊಂಡಿದೆ, ಚೆನ್ನಾಗಿ ಇವಾಗ ಟೊಮೊಟೊ ನುಣ್ಣಗೆ ಬೆಂದೋಗ್ಬಿಟ್ಟಿದೆ. ಇವಾಗ ಇದನ್ನ ತಣ್ಣಗಾಗೋವರೆಗೂ ಬಿಡಬೇಕು, ಪೂರ್ತಿ ತಣ್ಣಗಾಗೋಗ್ಬೇಕು ಈ ಟೊಮೊಟೊ. ನೋಡಿ ಫ್ರೆಂಡ್ಸ್, ಇವಾಗ ನಾನು ಹುರ್ಕೊಂಡಿರೋ ಪದಾರ್ಥ ಎಲ್ಲನೂ ಮಿಕ್ಸಿಗೆ ಹಾಕ್ಕೊಂಡಿದ್ದೀನಿ. ಚೆನ್ನಾಗಿ ನುಣ್ಣಗೆ ಮಿಕ್ಸಿಗೆ ಹಾಕ್ಕೋಬೇಕು ಇದನ್ನು. ಇವಾಗ ಹಾಕ್ಕೊಂಡಿದ್ದೀನಿ, ನುಣ್ಣಗಾಗಿದೆ. ಫ್ರೆಂಡ್ಸ್, ಈಗ ನೀವು ಎಲ್ಲನೂ ಹುರಿದಿರೋ ಪದಾರ್ಥ ಎಲ್ಲ ಮಿಕ್ಸಿಗೆ ಹಾಕ್ಕೊಂಡ್ರಲ್ಲ, ಅದು ನುಣ್ಣಗಾದ್ಮೇಲೆ ಈ ಬೆಂದಿರೋ ಟೊಮೊಟೊ ತಣ್ಣಗಾಗಿರುತ್ತಲ್ಲ, ಅದನ್ನು ಕೂಡ ಆ ಪುಡಿ ಜೊತೆ ಸೇರಿಸ್ಕೊಂಡು ಮಿಕ್ಸಿಗೆ ಹಾಕ್ಕೋಬೇಕು. ನೋಡಿ ಫ್ರೆಂಡ್ಸ್, ಹುರಿದಿರೋ ಮಸಾಲೆ ಪದಾರ್ಥ ಮತ್ತು ಬೆಂದಿರೋ ಟೊಮೊಟೊ ಎರಡೂ ಸೇರಿ ನಾನು ನುಣ್ಣಗೆ ಮಿಕ್ಸಿಗೆ ಹಾಕ್ಕೊಂಡಿದ್ದೀನಿ. ಇವಾಗ ಬಾಣಲೆಗೆ ಸ್ವಲ್ಪ ಎಣ್ಣೆ ಹಾಕ್ಕೊತೀನಿ ನೋಡಿ. ಇವಾಗ ಸ್ವಲ್ಪ ಎಣ್ಣೆನ ಜಾಸ್ತಿ ಹಾಕ್ಕೋಬೇಕು, ಒಂದು 4-5 ಸ್ಪೂನ್ ಹಾಕ್ಕೋಬೇಕು ಎಣ್ಣೆ. ಯಾಕೆ ಅಂತಂದರೆ ಈ ರುಬ್ಬಿರೋ ಈ ಟೊಮೊಟೊ ಮತ್ತು ಮಸಾಲೆ ಪದಾರ್ಥ ಎಲ್ಲನೂ ನಾವು ನುಣ್ಣಗೆ ರುಬ್ಕೊಂಡಿದ್ದೀವಲ್ಲ, ಅದೆಲ್ಲ ಮತ್ತೆ ಈ ಎಣ್ಣೆ ಒಳಗೆ ಚೆನ್ನಾಗಿ ಬೇಯಬೇಕು. ಅದು ಹಸಿ ವಾಸನೆ ಎಲ್ಲ ಹೋಗ್ಬೇಕಲ್ವ, ಟೊಮೊಟೊದು ಹಸಿ ವಾಸನೆ ಹೋಗಬೇಕು. ಅದಕ್ಕೋಸ್ಕರ ನೀವೇನು ಅಂತಂದರೆ ಒಂದು 5-6 ಸ್ಪೂನ್, ದೊಡ್ಡ ಸ್ಪೂನ್ನಲ್ಲಿ ಒಂದು 5-6 ಸ್ಪೂನ್ ಆದರೂ ಹಾಕ್ಕೋಬೇಕು. ಇಲ್ಲ ಅಂತಂದರೆ ಒಂದು 6-7 ಸ್ಪೂನು ಎಣ್ಣೆ ಹಾಕ್ಕೋಬೇಕು. ಎಣ್ಣೆ ಹಾಕ್ಕೊಂಡಾಗ ಏನು ಅಂದರೆ ಈಗ ನಾವು ರುಬ್ಬಿರ್ತೀವಲ್ಲ, ಅದು ಹಸಿ ವಾಸನೆ ಹೋಗಬೇಕು ಅಂದರೆ ಅದು ಚೆನ್ನಾಗಿ ಎಣ್ಣೆಲಿ ಬೆಂದ್ರೇ ಚೆನ್ನಾಗಿರೋದು. ಅದಕ್ಕೋಸ್ಕರ ಎಣ್ಣೆನ ಸ್ವಲ್ಪ ಜಾಸ್ತಿ ಹಾಕ್ಕೋಬೇಕು. ಈ ಎಣ್ಣೆಗೆ ಇವಾಗ ಹಿಂಗೆ ಹಾಕ್ತೀನಿ, ಸ್ವಲ್ಪ ಹಿಂಗೆ ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ, ಗಮ್ಮಂತ ಇರುತ್ತೆ, ಟೇಸ್ಟಿಯಾಗೂ ಇರುತ್ತೆ. ಹಿಂಗು ಒಂದು ಚಿಟಿಕೆ ಹಿಂಗೆ ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ. ಮತ್ತು ಈಗ ಎಣ್ಣೆ ಕಾದ್ಮೇಲೆ ಈಗ ಸಾಸಿವೆ ಹಾಕ್ಕೊತೀನಿ ಒಗ್ಗರಣೆಗೆ. 1 ಸ್ಪೂನಷ್ಟು ಸಾಸಿವೆ ಹಾಕ್ಕೊಂಡಿದ್ದೀನಿ. ಸಾಸಿವೆ ಆದಮೇಲೆ ಈಗ ನೋಡಿ ಸಾಸಿವೆ ಆಗ್ತಾ ಇದೆ. ಇದು ಟೊಮೊಟೊ ಚಟ್ನಿಗೆ ಏನಿದ್ರು ಹಸಿ ವಾಸನೆ ಹೋಗ್ಬೇಕು. ಟೊಮೊಟೊ ಹಸಿ ವಾಸನೆ ಇರುತ್ತಲ್ವ, ಅದಕ್ಕೋಸ್ಕರ ಚೆನ್ನಾಗಿ ಇವಾಗ ನಾವು ಹುರ್ಕೊಂಡಿರ್ತೀವಲ್ಲ ಎಣ್ಣೆನ, ಅದು ಬೇಯಿಸಿರ್ತೀವಲ್ವ, ಆವಾಗ ಒಂದು ಸ್ವಲ್ಪ ವಾಸನೆ ಹೋಗಿರುತ್ತೆ, ಹಸಿ ವಾಸನೆ ಹೋಗಿರುತ್ತೆ.
ಮತ್ತೆ ಇನ್ನೂ ಸ್ವಲ್ಪ ಉಳ್ಕೊಂಡಿರೋ ಹಸಿ ವಾಸನೆ ಇವಾಗ ಎರಡನೇ ಸರಿ ನಾವು ಎಣ್ಣೆ ಹಾಕೊಂಡು ಒಗ್ಗರಣೆ ಹಾಕ್ಕೊಂತೀವಲ್ವಾ, ಆವಾಗ ಇನ್ನೂ ಚೆನ್ನಾಗಿ ಆ ಟೊಮೊಟೊ ಎಲ್ಲ ಚೆನ್ನಾಗಿ ಬೇಯಿಸ್ಕೊಂಡ್ರೆ ಗಮ್ ಅಂತ ಚೆನ್ನಾಗಿರುತ್ತೆ. ಸ್ವಲ್ಪ ಅರಿಶಿನದ ಪುಡಿ ಹಾಕ್ಕೊತೀನಿ, ಆಮೇಲೆ ಕರ್ಬೇವಿನ ಸೊಪ್ಪು ಹಾಕ್ಕೊತೀನಿ. ಕರ್ಬೇವಿನ ಸೊಪ್ಪು ಹಾಕ್ಕೊಂಡ್ರು ಅಷ್ಟೇ ತುಂಬ ರುಚಿಯಾಗಿರುತ್ತೆ. ಇವಾಗ ಮಿಕ್ಸಿಗೆ ಹಾಕ್ಕೊಂಡಿರೋ ಟೊಮೊಟೊ ಮಸಾಲೆ ಪದಾರ್ಥ ಎಲ್ಲನೂ ಇದಕ್ಕೆ ಸೇರಿಸ್ಕೊತೀನಿ. ಇದಕ್ಕೆ ಯಾವುದೇ ಕಾರಣಕ್ಕೂ ನೀರು ಮಾತ್ರ ಹಾಕಬಾರ್ದು. ನೀರು ಹಾಕಿದ್ರೆ ಟೊಮೊಟೊ ಚಟ್ನಿ ರುಚಿ ಇರಲ್ಲ. ಇದಕ್ಕೆ ಇವಾಗ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ಕೊಳ್ಳೋಣ. ಉಪ್ಪು ಸೇರಿಸಿದ್ದೀನಿ. ಉಪ್ಪು ಸೇರಿಸಿದ ತಕ್ಷಣ ಈ ಟೊಮೊಟೊ ಎಲ್ಲ ನೀವು ಒಗ್ಗರಣೆಗೆ ಹಾಕ್ಕೊಂಡಿರ್ತೀರಲ್ವಾ, ಚೆನ್ನಾಗಿ ಈ ಥರ ಸ್ಪೂನ್ನಲ್ಲಿ ಗಟ್ಟಿ ಆಗೋವರೆಗೂ, ಇದೊಂದು ಸ್ವಲ್ಪ ಗಟ್ಟಿ ಆಗುತ್ತೆ, ಇದು ಚಟ್ನಿ ಥರ ಸ್ವಲ್ಪ ಗಟ್ಟಿ ಆಗುತ್ತೆ. ಇದನ್ನು ನೀವು ಸಣ್ಣ ಉರಿ ಇಟ್ಬಿಟ್ಟು ಚೆನ್ನಾಗಿ ಎಣ್ಣೆ ಒಳಗೆ ಬೇಯಿಸ್ಕೊಂಡ್ರೆ ಚೆನ್ನಾಗಿರುತ್ತೆ. ಸ್ವಲ್ಪ ಗಟ್ಟಿ ಆದರೆ ಚಟ್ನಿ ಥರ ಆಗುತ್ತೆ. ಚೆನ್ನಾಗಿ ಇದನ್ನು ಉಪ್ಪು ಹಾಕಿದ್ದಾದ್ಮೇಲೆ ಚೆನ್ನಾಗಿ ಕೈ ಆಡಿಸ್ಬೇಕು. ಉರಿ ಜೋರಿಟ್ರೆ ಏನಾಗುತ್ತೆ ಅಂದರೆ ಸೀದೋಗುತ್ತೆ. ಅದಕ್ಕೆ ಕಡಿಮೆ ಉರಿನಲ್ಲಿ ಇದನ್ನು ಸ್ವಲ್ಪ ಬೇಯಿಸ್ಕೊಂಡ್ರೆ ಟೊಮೊಟೊದು ಹಸಿ ವಾಸನೆ ಎಲ್ಲ ಹೋಗುತ್ತೆ. ನೋಡಿ ಎಷ್ಟು ಗಮ್ಮಂತ ವಾಸನೆ ಬರ್ತಾ ಇದೆ. ಈ ಥರ ಸಣ್ಣ ಉರಿನಲ್ಲಿ ನೀವು ಚೆನ್ನಾಗಿ ಸ್ಪೂನಲ್ಲಿ ಹಿಂಗೆ ಕಲಕ್ತಾ ಇದ್ರೆ ಎಷ್ಟು ಗಮ್ಮಂತ ವಾಸನೆ ಬರ್ತಾ ಇದೆ. ಇಷ್ಟೇ ನೋಡಿ, ಇವಾಗ ಗಟ್ಟಿ ಆಗ್ತಾ ಬರ್ತಾ ಇದೆ. ಇಷ್ಟು ಮಾತ್ರ ಆದರೆ ಸಾಕು, ಟೊಮೊಟೊ ಚಟ್ನಿ ಚೆನ್ನಾಗಿರುತ್ತೆ. ನೋಡಿ ಫ್ರೆಂಡ್ಸ್, ಟೊಮೊಟೊ ಚಟ್ನಿ ರೆಡಿಯಾಗಿದೆ. ನಿಮಗೆ ಈ ರೆಸಿಪಿ ಇಷ್ಟ ಆಯಿತು ಅಂತಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.